ಈಗ ರಾಹುಲ್ ಗಾಂಧಿ ಅವ್ರಿಗೆ ಇರೋದು ಎರಡೇ ಮಾರ್ಗ. ಒಂದು, ಅಫಿಡವಿಟ್ ಹಾಕಿ ಓತ್ ಮೇಲೆ ಏನೇನಾಗಿದೆ ಅಂತ ಪೂರ್ತಿ ಡೀಟೇಲ್ಸ್ ಕೊಡೋದು, ಇಲ್ದೇರೆ ದೇಶದ ಕ್ಷಮಾಪಣೆ ಕೇಳ್ಕೊಳ್ಳೋದು, ಅನ್ಕಂಡೀಷನಲ್ ಅಪಾಲಜಿ ಕೇಳ್ಕೊಳ್ಬೇಕು, ನಾನು ತಪ್ಪು ಮಾಡಿದೆ ನಾನು ಅಂತ. ಆಗ ಸ್ವಲ್ಪನಾದ್ರೂ ಕೂಡ ಕಿಮ್ಮತ್ ಇರ್ತದೆ, ಸ್ವಲ್ಪನಾದ್ರೂ ಮರ್ಯಾದೆ ಬರುತ್ತೆ. ಅದಿಲ್ಲದೆ ನಾನು ಹಿಟ್ ಅಂಡ್ ರನ್ ಮಾಡ್ತೀನಿ, ಆಮೇಲೆ ಇಡೀ ದೇಶದಲ್ಲಿ ಆಂದೋಲನ ಮಾಡ್ತೀನಿ, ಇಡೀ ದೇಶದಲ್ಲಿ ದಂಗೆ. ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, 24ನೇ ಇಸ್ವಿ ಕೌಂಟಿಂಗ್ ಹಾಕಿಂತ ಮುಂಚೆ ಒಬ್ಬ ಕಾಂಗ್ರೆಸ್ ನಾಯಕ ಹೇಳಿದ, ಇಡೀ ದೇಶದಲ್ಲಿ ದಂಗೆ ಎಬ್ಬಿಸ್ತೀನಿ ನಾನು ಅಂತ. ದಿಸ್ ಇಸ್ ನಾಟ್ ರೈಟ್ ಫಾರ್ ಎ ಪಾರ್ಟಿ, ಫಾರ್ ಎ ಲೀಡರ್ ಹೂ ವಾಂಟ್ಸ್ ಟು ಬಿಕಮ್ ದ ಲೀಡರ್ ಆಫ್ ದಿ ಕಂಟ್ರಿ. ಇನ್ನೊಬ್ರು ಹೇಳಿದ್ರು ಬಾಂಗ್ಲಾದೇಶದಲ್ಲಿ ಆದಂಗೆ ಮಾಡ್ತೀವಿ ನಾವು ಅಂತ. ಇವೆಲ್ಲ ಈ ಪದಗಳು ನಾನು ಊಹೆನೂ ಮಾಡಕ್ಕಾಗೋದಿಲ್ಲ. ಇವರೆಲ್ಲ ರೆಸ್ಪಾನ್ಸಿಬಲ್ ಪರ್ಸನ್ಸ್. ಸೊ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿತ್ ಆಲ್ ದ ರೆಸ್ಪಾನ್ಸಿಬಿಲಿಟಿ, ವಿತ್ ಆಲ್ ದ ಅಥಾರಿಟಿ ಎಟ್ ಅವರ್ ಕಮಾಂಡ್, ನಾವು ಆಗ್ರಹ ಮಾಡ್ತೀವಿ, ರಾಹುಲ್ ಗಾಂಧಿ ಐದರ್ he should file an affidavit before the Election Commission of India Commission as has been directed, or he should come forward with an unconditional apology. ದೇಶದ ಜನಕ್ಕೆ ನಾನು ವಂಚನೆ ಮಾಡಿದ್ದೀನಿ, ಸುಳ್ಳು ಹೇಳಿದ್ದೀನಿ ನಾನು ಅಂತ ಅಪಾಲಜಿ ಮಾಡ್ಕೊಳ್ಳೋದು ಒಂದೇ ಮಾರ್ಗ ಇದೆ.